ಮುನ್ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಮತಗಳ್ಳತನ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ತಾವೇನು ಅಷ್ಟೇ? ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಮೋದಿರವರ ಕಾರ್ಯಕ್ರಮದಿಂದ ಅವರ ವ್ಯಕ್ತಿತ್ವದಿಂದ ಇವತ್ತು ನಾವೆಂದೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಶಕ್ಯ ಆಗೋದಿಲ್ಲ ಅನ್ನೋ ಒಂದು ದುರುದ್ದೇಶದಿಂದ ಹಲವಾರು ಇವತ್ತು ಭ್ರಮನಿರತರಾಗಿ ಇವತ್ತು ಆರೋಪಗಳನ್ನು ಮಾಡ್ತಿದ್ದಾರೆ. ಅವೆಲ್ಲವೂ ಆರೋಪಗಳು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಒಂದು ಸಂಗತಿ. ಯಾಕಂತ ಹೇಳಿದ್ರೆ ನನಗೂ ಕೂಡ ಇಷ್ಟೊಂದು ಕೀಳುಮಟ್ಟದ ರಾಜಕೀಯವನ್ನು ಅವ್ರು ಮಾಡ್ತಾರೆ ಅಂತ ಅನಿಸಲಿಲ್ಲ. ಮತ್ತು ಇವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಒಂದು ಸಂಗತಿ. ಯಾಕಂದರೆ ಕೆಲವು ರಾಜ್ಯಗಳಲ್ಲಿ ತಾವು ಕೂಡ ಅಧಿಕಾರಕ್ಕೆ ಬಂದಿದ್ದಾರೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇಂಥ ವಿಚಾರಗಳನ್ನು ಪ್ರತಿಪಾದನೆ ಮಾಡಬೇಕಾಗಿತ್ತು. ಆದರೂ ಕೂಡ ಅವ್ರು ಮಾಡ್ತಿದ್ದಾರೆ. ಅನಿವಾರ್ಯವಾಗಿ ಅವರು ರಾಜಕೀಯ ಕ್ಷೇತ್ರದಲ್ಲಿ ಬದುಕಲಿಕ್ಕೆ ಇಂಥ ಒಂದು ವಿಚಾರಗಳನ್ನು ಹಬ್ಬಿಸ್ತಾರೆ. ಸೊ ಒಂದು ಕಡೆ ಮೋದಿಯವರು ತಾಯಿಗೆ ಒಂದು ರೀತಿ ಕಾಂಗ್ರೆಸ್ ಅಪಮಾನ ಮಾಡಿ ಎಂಬ ಆರೋಪಗಳು ಅದು ಅವರಿಗಷ್ಟೇ ಅಲ್ಲ, ಅದು ಎಲ್ಲ ತಾಯಂದಿರಿಗೂ ಮಾಡಿರ್ತಕ್ಕಂಥ ಒಂದು ಆರೋಪ ಅಂತ ನಾನು ಬಯಸ್ತೇವೆ. ಅಂಥ ಒಂದು ಕೀಳು ಮಟ್ಟದ ಭಾವನೆಯನ್ನು ಹೊಂದಿದವರು ಯಾವತ್ತೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಬಾರದು ಅನ್ನೋ ಒಂದು ಭಾವನೆ